ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತಮಗಿಂತ ಚಿಕ್ಕ ವಯಸ್ಸಿನ ಹುಡುಗರ ಜೊತೆಗೆ ಅಥವಾ ಸಣ್ಣ ವಯಸ್ಸಿನ ಹುಡುಗರು ತಮಗಿಂತ ದೊಡ್ಡ ಮಹಿಳೆಯರ ಜೊತೆಗೆ ಸಂಬಂಧ ಅಥವಾ ಪ್ರೀತಿ ಮಾಡುವ ಟ್ರೆಂಡ್ ಹೆಚ್ಚಾಗ್ತಿದೆ. ಇದೀಗ ತನ್ನ ವಯಸ್ಸಿಗಿಂತಲೂ ಅರ್ಧದಷ್ಟು ಚಿಕ್ಕ ಹುಡುಗನ ಜೊತೆಗೆ ಮಹಿಳೆಯೊಬ್ಬರು ಮದುವೆ ಆಗಿರುವಂತಹ ಒಂದು ವಿಚಿತ್ರ ಘಟನೆ ವರದಿಯಾಗಿದೆ. ಅಂದಹಾಗೆ ಈ ಒಂದು ಘಟನೆ ನಡೆದಿರುವುದು ಜಾರ್ಖಂಡ್ ರಾಜ್ಯದ ಪಕ್ಕೂರು ಜಿಲ್ಲೆಯ ಹಿರಣ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಘರ್ಜನಿ ಎನ್ನುವ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿರುವುದು. ಸಂಬಂಧಗಳ ಮೌಲ್ಯಗಳನ್ನ ಮರು ವ್ಯಾಖ್ಯಾನಿಸುವಂತ ಈ ವಿಶಿಷ್ಟ ವಿವಾಹವನ್ನ ಇಲ್ಲಿ ನಡೆಸಲಾಗಿದೆ. ಸದ್ಯ ಈ ಒಂದು ವಿವಾಹದ ವಿಡಿಯೋ ಅಂದ್ರೆ ಮದುವೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಇಬ್ಬರು ಮಕ್ಕಳ ತಾಯಿಯಾಗಿರುವಂತಹ 45 ವರ್ಷದ ಮಹಿಳೆಯೊಬ್ಬರಿಗೆ 21 ವರ್ಷದ ಯುವಕನ ಜೊತೆ ಲವ್ ಆಗಿದ್ದು ಸದ್ಯ ಅವರಿಬ್ಬರು ಮದುವೆ ಆಗಿದ್ದಾರೆ. ಅದು ಕೂಡ ಗಂಡನ ಸಮ್ಮುಖದಲ್ಲಿ. ಅಂದ್ರೆ ಅದು ಒಂದು ನಿಮಗೆ ಆಶ್ಚರ್ಯ ಆಗ್ತದೆ. ಹೌದು, ಅದು ಮಾತ್ರ ಸತ್ಯ. ಮಾಹಿತಿಯ ಪ್ರಕಾರ ಕೆಲ ವರ್ಷಗಳಿಂದ ಆ ಮಹಿಳೆ ಮತ್ತು ಆ ಯುವಕ ಇಬ್ರು ಕೂಡ ಪ್ರೇಮ ಸಂಬಂಧದಲ್ಲಿ ಇದ್ರಂತೆ. ಈ ವಿಷಯ ಇಡೀ ಗ್ರಾಮದಲ್ಲಿ ಹರಡಿದ್ದು ಊರಿನವರು ಆಕೆಯ ಗಂಡನಿಗೆ ಹೇಳಿ ಆಡಿಕೊಳ್ಳುತ್ತಿದ್ರು. ಇದರಿಂದ ಸಿಟ್ಟಿಗೆದ್ದಂತಹ ಗಂಡ ಊರಿನವರ ಸಮ್ಮುಖದಲ್ಲಿ ಅವರಿಬ್ಬರಿಗೆ ಮದುವೆಯನ್ನ ಮಾಡಿಸಿಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿದು ಬಂದಿದೆ. ಮಹಿಳೆಯ ಗಂಡ ಊರಿನವರನ್ನ ಪಂಚಾಯಿತಿ ಸೇರಿಸಿ ಅಲ್ಲಿ ಸ್ವಂತ ಮುಂದೆ ಬಂದು ತನ್ನ ಹೆಂಡತಿಯ ಹಣೆ ಮೇಲಿನ ಸಿಂಧೂರವನ್ನು ಒರೆಸಿ ಸಾಮಾಜಿಕ ಪದ್ಧತಿಗಳ ಪ್ರಕಾರ ಆಕೆಯ ಬಳೆಗಳನ್ನ ತೆಗೆದನು. ಇದಾದ ನಂತರ ಅದೇ ವೇದಿಕೆಯಲ್ಲಿ ಆತ ತನ್ನ ಹೆಂಡತಿಯನ್ನ ಅವಳ ಪ್ರಿಯಕರನ ಜೊತೆ ಮದುವೆ ಮಾಡಿಸಿದನು. ಈ ಮದುವೆಯಲ್ಲಿ ಗ್ರಾಮಸ್ಥರು ಸಹ ಭಾಗವಹಿಸಿದ್ರು ಮತ್ತು ಈ ಸಂಪೂರ್ಣ ದೃಶ್ಯವು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ವೈರಲ್ ಆಗ್ತಾ ಇದೆ. ಈ ಘಟನೆ ಬಗ್ಗೆ ಜನರು ಪರ ವಿರೋಧದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಇದನ್ನ ಪ್ರೀತಿಯ ಸ್ವಾತಂತ್ರ್ಯ ಮತ್ತು ಸ್ವತಂತ್ರ ಚಿಂತನೆಯ ಸಂಕೇತ ಅಂತ ಪರಿಗಣಿಸಿದ್ರೆ, ಇನ್ನು ಕೆಲವರು ಇದನ್ನ ಸಾಂಪ್ರದಾಯಿಕ ಸಾಮಾಜಿಕ ಮತ್ತು ಕುಟುಂಬ ರಚನೆಗೆ ದೊಡ್ಡ ಹೊಡೆತ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಘಟನೆಯ ಬಗ್ಗೆ ಸ್ಥಳೀಯ ಆಡಳಿತ ಅಥವಾ ಪೊಲೀಸರಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಆದರೆ ಗ್ರಾಮಸ್ಥರು ಇದನ್ನ ಪರಸ್ಪರ ಒಪ್ಪಿಗೆಯಿಂದ ಮತ್ತು ಪಂಚಾಯಿತಿ ಮೇಲ್ವಿಚಾರಣೆಯಲ್ಲಿ ಪರಿಹರಿಸಲಾದ ವಿಷಯವೆಂದು ಪರಿಗಣಿಸುತ್ತಿದ್ದಾರೆ. ಆದರೆ ಈಗ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಈ ಸಮಾಜ ಎತ್ತ ಕಡೆ ಸಾಗುತ್ತಿದೆ ಅನ್ನೋದು ಈಗ ನಾವು ಅರ್ಥಕೊಳ್ಬೇಕು.